ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪೆಟ್ರೋಲ್ ಬಂಕಲ್ಲಿ ಮಾಲೀಕರಿಗೆ ಎಷ್ಟು ಕಮಿಷನ್ ಸಿಗುತ್ತೆ, ಅವ್ರು ಎಷ್ಟೆಲ್ಲ ಆದಾಯ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಪೆಟ್ರೋಲ್ ಬಂಕ್ ತೆಗಿಯೋ ಆಸೆ ನಿಮಗಿದ್ರೆ, ಅದಕ್ಕೋಸ್ಕರ ನೀವು ಹುಡುಕಾಟನ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಮುಖೇಶ್ ಅಂಬಾನಿಯವರು ರಿಲಯನ್ಸ್ ಕಂಪ್ನಿಗೆ ಹೊಸ ಡೀಲರ್ಗಳನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಪೆಟ್ರೋಲ್ ಡೀಸೆಲ್ಗೆ ಅವರು ಬ್ರ್ಯಾಂಚ್ಗಳನ್ನ ಓಪನ್ ಮಾಡೋದಕ್ಕೆ ಹೊಸ ಡೀಲರ್ಗಳನ್ನ ಹುಡುಕ್ತಾ ಇದ್ದಾರೆ. ಅದಕ್ಕೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೀವು ರಿಲಯನ್ಸ್ ಜಿಯೋ BP ಅಧಿಕೃತ ವೆಬ್ಸೈಟ್ನಲ್ಲಿ ಓಪನ್ ಆದಾಗ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಕೇಳ್ತಾರೆ. ನಿಮ್ಮ ಹೆಸರು, ಅಡ್ರೆಸ್ ಮತ್ತು ಅಲ್ಲಿ ಏನೇನು ನಿಮ್ಮ ಇಂಟೆನ್ಷನ್ ಇದೆ ಎಲ್ಲದೂ ಕೂಡ ಕೇಳ್ತಾರೆ. ಅದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಅದರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಪೆಟ್ರೋಲ್ ಪಂಪ್ ಓಪನ್ ಮಾಡೋ ಸ್ಥಳನೂ ಕೂಡ ಅಲ್ಲಿ ಕರೆಕ್ಟಾಗಿ ವಿವರಿಸಬೇಕಾಗುತ್ತೆ. ಅದ್ರ ಡಾಕ್ಯುಮೆಂಟ್ ಕೂಡ ನೀವು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಪೆಟ್ರೋಲ್ ಪಂಪ್ನ ಓಪನ್ ಮಾಡಬೇಕು ಅಂದರೆ ನೀವು 800 ಚದುರ ಅಡಿಗಳಷ್ಟು ಜಾಗನ ಹೊಂದಿರಲೇಬೇಕು. ಇದು ಫಸ್ಟ್ ಕಂಡೀಷನ್. ನೀವೇನಾದರೂ ಹೆದ್ದಾರಿನಲ್ಲಿ ಪೆಟ್ರೋಲ್ ಪಂಪ್ನ ಓಪನ್ ಮಾಡ್ತೀವಿ ಅಂದರೆ 1500 ಚದುರ ಅಡಿಯನ್ನು ಹೊಂದಿರಬೇಕು. ಲೋಕಲ್ ಆದರೆ 800 ನಡೆಯುತ್ತೆ. ಇಂಧನ ತುಂಬಲು ಅಂದರೆ ಪೆಟ್ರೋಲ್ ಡೀಸೆಲ್ ತುಂಬಲು 8 ಜನ ಕೆಲಸದಾಳುಗಳಿರಬೇಕು. ಮತ್ತು ವಾಹನಕ್ಕೆ ಗಾಳಿ ಕೂಡ ತುಂಬೋ ವ್ಯವಸ್ಥೆ ಕೂಡ ಮಾಡಿರಬೇಕು. ಇನ್ನು ನಾವು ಹಣದ ಯೋಜನೆ ನೋಡೋದಕ್ಕೆ ಹೋದರೆ ಕನಿಷ್ಠ ನಿಮ್ಮ ಹತ್ರ 70 ಲಕ್ಷನಾದರೂ ಇದಕ್ಕೆ ಹೂಡಿಕೆ ಮಾಡಿರಲೇಬೇಕು. 70 ಲಕ್ಷ ನಿಮ್ಮ ಹತ್ರ ಬೇಕೇ ಬೇಕು ವೀಕ್ಷಕರೇ. ಜಾಗ ಬಾಡಿಗೆ ರೂಪದಲ್ಲಿ 23 ಲಕ್ಷ ಮತ್ತು ಠೇವಣಿ ರೂಪದಲ್ಲಿ 3.5 ಲಕ್ಷವನ್ನು ಕೂಡ ನೀವು ಪಾವತಿಸಬೇಕಾಗುತ್ತೆ. ನಿಮ್ಮ ಕಮಿಷನ್ ಮೊತ್ತವು ಕೂಡ ಜಾಗದಿಂದ ಜಾಗಕ್ಕೆ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಕಮಿಷನ್ ಇದ್ದರೆ ಇನ್ನು ತುಮಕೂರಲ್ಲಿ ಒಂದು ಕಮಿಷನ್ ರೇಟ್ ಇರುತ್ತೆ. ಇದರಿಂದ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಕೂಡ ಬರುತ್ತೆ. ನೀವೇನಾದರೂ ಪೆಟ್ರೋಲ್ ಪಂಪ್ನ ಓಪನ್ ಮಾಡೋ ಒಂದು ನಿರೀಕ್ಷೆಯಲ್ಲಿದ್ದರೆ ನಿಮಗೂ ನಿಜವಾಗ್ಲೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಧನ್ಯವಾದಗಳು.